ಕಡಲೆಕಾಳಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ನಮಗೆ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡೋದಕ್ಕೆ ಮತ್ತು ವೆಯ್ಟ್ ಮ್ಯಾನೇಜ್ ಮಾಡೋದಕ್ಕೆ ಎಲ್ಲದಕ್ಕೂ ಉಪಯೋಗ ಆಗುವಂಥ ಕಾಳು ಇದು. ಅದರಲ್ಲೂ ಮೊಳಕೆ ಕಟ್ಟಿರೋ ಕಡಲೆಕಾಳಲ್ಲಿ ನಾನಿವತ್ತು ಒಂದು ಬಸ್ಸಾರು ಮತ್ತು ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಹೊತ್ತು ಕಡಲೆಕಾಳನ್ನ ನೆನೆ ಇಟ್ಬಿಟ್ಟು ರಾತ್ರಿವರೆಗೂ ಚೆನ್ನಾಗಿ ನೆನೆಸ್ಬಿಟ್ಟು ಅದಾದಮೇಲಿಂದ ರಾತ್ರಿ ನೀರೆಲ್ಲ ಬಸ್ದುಬಿಟ್ಟು ಅದನ್ನು ಮೊಳಕೆ ಕಟ್ಟಕ್ಕೆ ಬಿಡಬೇಕು. ಒಂದು ದಿನ ಅಥವಾ 2 ದಿನದಲ್ಲಿ ಮೊಳಕೆ ಚೆನ್ನಾಗಿ ಬರುತ್ತೆ. ಅದಾದಮೇಲಿಂದ ಮೊಳಕೆ ಕಟ್ಟಿರೋ ಕಡಲೆಕಾಳನ್ನು ನೀರು ಹಾಕಿಬಿಟ್ಟು ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ಚೆನ್ನಾಗಿ ಅದು ಮೊಳಕೆ ಬಂದಿದ್ರೂ ಬೇಯೋದಕ್ಕೆ ಆಚೆ ಬೇಯೋದು ಕಷ್ಟ. ಹಾಗಾಗಿ ಸ್ವಲ್ಪ ನೀವು ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಒಳ್ಳೆಯದು. ಒಂದು 3 ವಿಸಲ್ ಕೂಗಿಸ್ಕೊಂಬಿಟ್ರೆ ಚೆನ್ನಾಗಿ ಬೇಯುತ್ತೆ. ನಾನು ಬೇಯುವಾಗ ಉಪ್ಪೆಲ್ಲ ಏನೂ ಸೇರಿಸಿಲ್ಲ. ಆಮೇಲೆ ಇವಾಗ ಕಡಲೆಕಾಳ್ದು ನೀರನ್ನ ಬಸ್ದಿಟ್ಕೊತಾ ಇದ್ದೀನಿ. ಸ್ವಲ್ಪ ಕಡಲೆಕಾಳನ್ನ ಸಾರಿಗೆ ರುಬ್ಕೊಳ್ಳೋದಕ್ಕೋಸ್ಕರ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ ಇವಾಗಲೇ. ಅದಾದಮೇಲೆ ಪಲ್ಯ ಮಾಡೋದಕ್ಕೆ ಒಂದು ಬಾಣಲೆ ಇಟ್ಬಿಟ್ಟು ಬಾಣಲೆಗೆ ಒಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋದು. ಎಣ್ಣೆ ಕಾದ್ಮೇಲಿಂದ 1-2 ಚಮಚದಷ್ಟು ಕಡಲೆಬೇಳೆ, 1 ಚಮಚದಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಅದು ಒಗ್ಗರಣೆ ಎಲ್ಲ ಚೆನ್ನಾಗಿ ಕಾಯ್ತಾ ಇರಲಿ. ಎಣ್ಣೆ ಇನ್ನೂ ಕಾದಿರಲಿಲ್ವಲ್ಲ, ಸ್ವಲ್ಪ ಕಾಯಲಿ. ಅಷ್ಟರಲ್ಲಿ ನಾನು ಮಿಕ್ಸಿಗೆ ರುಬ್ಕೊಂಬಂದ್ಬಿಡೋಣ ಅಂತಂದ್ಬಿಟ್ಟು ಅದನ್ನು ಕಾಯಕ್ಕೆ ಬಿಟ್ಟಿದ್ದೀನಿ. ಒಗ್ಗರಣೆ ಚೆನ್ನಾಗಾಗಲಿ, ಬಾಣಲೆ ದಪ್ಪ ಇದೆ ಅಲ್ವಾ. ಅಷ್ಟರಲ್ಲಿ ನೋಡಿ ಕಡಲೆಕಾಳನ್ನ ತಣ್ಣಗಾಗಿದೆಯಲ್ಲ ಅದನ್ನು ಹಾಕ್ಕೊಂಡೆ ಮಿಕ್ಸಿಗೆ. ಜೊತೆಗೆ ಒಂದು ಸ್ವಲ್ಪ ಕಾಯಿ ತುರಿ, ಅದಾದಮೇಲೆ ಸಾರಿನ ಪುಡಿ. ನೀವು ಸಾರಿಗೆ ಯಾವುದು ಪುಡಿ ಬಳಸ್ತೀರೋ ಅದನ್ನೇ ಬಳಸ್ಕೊಳ್ಳಿ. ನಾನು 1/4 ಚಮಚದಷ್ಟು ಸಾರಿನ ಪುಡಿ ಹಾಕಿದ್ದೀನಿ. 1 ಚಮಚದಷ್ಟು ಜೀರಿಗೆನೂ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರ್ಬೇಕು. ಅಷ್ಟರಲ್ಲಿ ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಆಗಿದೆ. ಆಮೇಲೆ 1 ಚಮಚದಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಖಾರಕ್ಕೆ ಬೇಕಾಗಿರೋಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ನಾನೊಂದು 2 ಮೆಣಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ. ಆಮೇಲೆ ಒಂದೇ ಎಸಲಷ್ಟು ಕರಿಬೇವು, ಎಳೆಯದಾಗಿರೋದ್ರಿಂದ ಕಡ್ಡಿನೂ ಸ್ವಲ್ಪ ಸೇರಿದೆ, ಏನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ ಅದೂ. ಆಮೇಲೆ ಬಸ್ದಿಟ್ಕೊಂಡಿದ್ವಲ್ವ ಕಾಳನ್ನು ಮಾತ್ರ ಇದಕ್ಕೆ ಹಾಕ್ತಾಯಿದ್ದೀನಿ. ನೀರನ್ನು ಒಂಚೂರು ಸೇರಿಸಿಲ್ಲ, ಯಾಕಂದರೆ ಬೆಂದಿರೋದ್ರಿಂದ ನಮಗೆ ಎಕ್ಸ್ಟ್ರಾ ನೀರು ಬೇಕಾಗಲ್ಲ. ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ಬೇಕಾಗಿರೋಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಪುಡಿ ಉಪ್ಪನ್ನ ಹಾಕ್ತಾಯಿದ್ದೀನಿ. 1-1/4 ಚಮಚದಷ್ಟು ಹಾಕಿದ್ರೆ ಸಾಕಾಗುತ್ತೆ, ನಿಮಗೆ ಅಂದಾಜು ಬೇಕು ಅಂತಂದರೆ. ಆಮೇಲೆ ಎಲ್ಲದನ್ನೂ ಕಲಿಸ್ಬಿಟ್ಟು ಚೆನ್ನಾಗಿ ಒಂದು 5-10 ನಿಮಿಷ ಅದು ಉಪ್ಪು ಹೀರ್ಕೊಳ್ಳೋ ತನಕ ಒಂದು ಸ್ವಲ್ಪ ಫ್ರೈ ಆಗಕ್ಕೆ ಬಿಟ್ಬಿಡಿ. ಅಷ್ಟರಲ್ಲಿ ನೋಡಿ ಇದು ರುಬ್ಬಿದ್ದಾಗಿದೆ ಖಾರ. ಆಮೇಲೆ ಬಸ್ತಿಟ್ಟಿದ್ವಲ್ವ ನೀರು, ಅದಕ್ಕೆ ಇವಾಗ ಸಾರು ಮಾಡೋಣ. ಸಾರು ಮಾಡೋದಕ್ಕೆ ಉಪ್ಪು ಹಾಕ್ಕೊಳ್ಳೋದು, ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋದು, ಅದಾದಮೇಲಿಂದ ಹುಣಸೆ ರಸ. ನಾನೊಂದು 4-5 ಜನಕ್ಕೆ ಆಗೋಷ್ಟು ಸಾರು ಮಾಡ್ತಾಯಿದ್ದೀನಿ. ಜಾಸ್ತಿ ಸಾರು ಖಾರ ಮಾಡಿರಲ್ವಲ್ಲ, ಹಾಗಾಗಿ ದಂಡಿಯಾಗಿ ಹಾಕ್ಕೊಂಡು ತಿನ್ಬೋದು. ಕೆಲವ್ರ ಮನೇಲಿ ಇಷ್ಟು ಸಾರು ಮಾಡಿದ್ರೆ ಒಂದು 5-6 ಜನದ ಮೇಲೆ ತಿನ್ಬೋದು. ಒಬ್ಬೊಬ್ಬರು ಕಮ್ಮಿ ತಿಂತಾರೆ, ಒಬ್ಬೊಬ್ಬರು ಜಾಸ್ತಿ ತಿಂತಾರೆ. ಸೊ ಅದು ಗೊತ್ತಾಗಲ್ಲ ಹೇಗೆ ಅಳತೆ ಅನ್ನೋದು. ಖಾರಕ್ಕೆ ನೋಡಿ ನಾನು ಇಲ್ಲಿ ರುಬ್ಬಿದ್ದೀನಲ್ಲ, ತಂದುಬಿಟ್ಟು ಅದು ಸೇರಿಸ್ತಾಯಿದ್ದೀನಿ. ಮಿಕ್ಸಿನ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಫುಲ್ಲು ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಕನ್ಸಿಸ್ಟೆನ್ಸಿ ಮಾಡ್ಕೊಂಬಿಡೋದು. ಅದಾದಮೇಲೆ ಚೆನ್ನಾಗಿ ಎಲ್ಲದನ್ನೂ ಒಂದು ಸತಿ ಕಲಿಸ್ಕೊಂಬಿಡೋದು. ಆಮೇಲೆ ಕುದಿಯಕ್ಕೆ ಬಿಟ್ಬಿಟ್ರೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಬಿಡೋದು. ಚೆನ್ನಾಗಿ ಕುದೀಲಿ ಇವಾಗ ಸ್ವಲ್ಪ ಹೊತ್ತು, ಒಂದು 5-10 ನಿಮಿಷ ಚೆನ್ನಾಗಿ ಅದು ಕುದಿಬೇಕು, ಆವಾಗಲೇ ರುಚಿ ಚೆನ್ನಾಗಾಗೋದು. ಇದಕ್ಕೆ ನಾನು ಯಾವುದೇ ಥರದ ಬೇಳೆ ಬಳಸ್ತಾ ಇಲ್ಲ, ಕಡಲೆಕಾಳದ್ದು ನೀರಿತ್ತಲ್ವ ಅದರಿಂದ ಮಾತ್ರ ಮಾಡ್ತಾ ಇರೋದು. ಆಮೇಲೆ ಪಲ್ಯ ಇವಾಗ ಉಪ್ಪೆಲ್ಲ ಹೀರ್ಕೊಂಡಿದೆ. ಇವಾಗ ಸ್ವಲ್ಪ ಕಾಯಿ ತುರಿ, ಒಂದು ದೊಡ್ಡ ಹಿಡಿಯಷ್ಟು ಕಾಯಿ ತುರಿ, 1 ಹಿಡಿಯಷ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಕಾಯಿ ಮುಂದೆನೇ ಹಾಕಬೇಕು, ಯಾಕಂದರೆ ಪಲ್ಯಕ್ಕೆ ಬೇರೆ ಈರುಳ್ಳಿ ಎಲ್ಲ ಏನೂ ಹಾಕಿಲ್ವಲ್ಲ, ಕಾಯಿ ಮಾತ್ರನೇ ಹಾಕಿರೋದ್ರಲ್ವ, ಅದಕ್ಕೋಸ್ಕರ ಸ್ವಲ್ಪ ಕಾಯಿ ಜಾಸ್ತಿ ಬೇಕಾಗುತ್ತೆ. ನೀವು ಕಾಯಿ ಜಾಸ್ತಿ ತಿನ್ನಲ್ಲ ಅನ್ನೋದಾದರೆ ಸ್ಕಿಪ್ ಮಾಡಿ. ಈರುಳ್ಳಿನೂ ಹಾಕ್ಕೋಬೋದು, ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊಂಡು ಮಾಡಿದ್ರೂ ಚೆನ್ನಾಗಿರುತ್ತೆ. ಅದಾದಮೇಲಿಂದ ಸ್ವಲ್ಪ ಇಂಗು ನೀರು ಸೇರಿಸೋದು. ನೀವು ಒಗ್ಗರಣೆಗೆ ಡೈರೆಕ್ಟಾಗಿ ಹಿಂಗೆ ಹಾಕಿನೂ ಮಾಡ್ಕೋಬೋದು. ನಾನು ಇಂಗು ನೀರನ್ನ ಸೇರಿಸ್ತಾಯಿದ್ದೀನಿ ಲಾಸ್ಟಲ್ಲಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿಬಿಟ್ರೆ ಪಲ್ಯ ರೆಡಿಯಾಗಿ ಹೋಗ್ಬಿಡುತ್ತೆ. ನೀವು ಈ ಬರೀ ಪಲ್ಯನೇ ಮಾಡಿಬಿಟ್ಟು ಬಸ್ಸಾರು ಮಾಡಿಲ್ಲ ಅಂತಂದ್ರೇನು ಬರೀ ಪಲ್ಯ ಮಾಡ್ಕೊಂಬಿಟ್ಟು ಇದನ್ನು ಚಪಾತಿ ಜೊತೆ ಎಲ್ಲ ತಿನ್ಬಹುದು, ತುಂಬ ಚೆನ್ನಾಗಿರುತ್ತೆ. ದೋಸೆ, ರೊಟ್ಟಿ, ಚಪಾತಿ ಜೊತೆ ಎಲ್ಲದ್ರ ಜೊತೆನೂ ಚೆನ್ನಾಗಿರುತ್ತೆ. ಮತ್ತು ನೀವು ಪ್ರೋಟೀನಿಗೋಸ್ಕರ ನೀವು ಇದನ್ನು ಬರೀ ಪಲ್ಯನೇ ತಿನ್ನಬಹುದು, ತುಂಬ ಹೆಲ್ದಿಯಾಗೂ ಇರುತ್ತೆ. ನೋಡಿ ತುಂಬ ರುಚಿಯಾಗಿದೆ, ತುಂಬ ಟೇಸ್ಟಿಯಾಗಿ, ಸಖತ್ ಮೈಲ್ಡಾಗಿ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ. ಮೊಳಕೆ ಕಟ್ಟಿರೋದ್ರಿಂದ ಮಕ್ಕಳಿಗೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆಮೇಲೆ ನೋಡಿ ಸಾರು ಚೆನ್ನಾಗಿ ಕುದಿ ಬರಲಿ. ಇನ್ನೊಂದು ಸ್ವಲ್ಪ ಕುದ್ದ ಮೇಲಿಂದ ಚೆನ್ನಾಗಿ ನೋಡಿ ಅದು ಕಮ್ಮಿ ಆಗಿದೆ, ಸ್ವಲ್ಪ ಇಂಗಬೇಕು. ಕುದ್ದು ಬಣ್ಣನೂ ಚೇಂಜ್ ಆಗುತ್ತೆ ಬೆಂದ ಮೇಲೆ. ಆವಾಗ ಸ್ವಲ್ಪ ನೀವು ಇಂಗು ನೀರನ್ನ ಸೇರಿಸ್ಕೊಳ್ಳೋದು. ಒಗ್ಗರಣೆಗೆ ಇಂಗು ನೀರು ಹಾಕಿಲ್ಲ ಅಂತಂದರೆ ಇಂಗು ನೀರನ್ನ ಅಲ್ಲೇ ಇದಕ್ಕೆ ಸಾರಿಗೆನೇ ಹಾಕ್ಕೊಂಬಿಡ್ಬೋದು. ಆಮೇಲೆ ಒಗ್ಗರಣೆಗೆ
ಒಂದು 4 ಚಮಚದಷ್ಟು ಸಣ್ಣ ಸ್ಪೂನು ಇದು, ಅದಕ್ಕೆ ಒಂದು 4 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ತುಪ್ಪ ನಾನೇ ಮನೆಯಲ್ಲಿ ಮಾಡಿರೋ ತುಪ್ಪ ಇದು. ಅದಾದಮೇಲೆ 1 ಚಮಚದಷ್ಟು ಸಾಸಿವೆ. ನೀವು ಸಾರಿಗೆ ಕೊತ್ತಂಬರಿ ಸೊಪ್ಪು ಬೇರೆ ಏನಾದ್ರು ಹಾಕೋದಾದರೆ ಹಾಕೋಬಹುದು. ನಾನು ಪಲ್ಯಕ್ಕೆ ಹಾಕಿದ್ದೀನಲ್ವ, ಅದಕ್ಕೋಸ್ಕರ ಇದಕ್ಕೆ ಹಾಕೋಕ್ಕೆ ಹೋಗಿಲ್ಲ. ಸಿಂಪಲಾಗಿ ತುಂಬ ಚೆನ್ನಾಗಿರುತ್ತೆ ಇದು. ಚೆನ್ನಾಗಿ ಕುದಿ ಬರಲಿ, ಎಲ್ಲ ಕಡೆಯಿಂದನೂ ಚೆನ್ನಾಗಿ ಕುದಿಬೇಕು, ಆವಾಗ ಸಾರು ರುಚಿಯಾಗಿದೆ ಅಂತ ಅರ್ಥ. ನೋಡಿ, ತೆಳುವಾಗಿದೆ, ಅತಿ ಗಟ್ಟಿಯಾಗಿಲ್ಲ. ಬಸ್ಸಾರಲ್ವಾ, ತೆಳುವಾಗಿರಬೇಕು, ಆವಾಗಲೇ ಚೆನ್ನಾಗಿರೋದು. ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೀವು ಕುಡಿದ್ಬಿಡ್ಬೋದು ಸಾರನ್ನ ಹಾಗೇನೆ, ಅಷ್ಟು ರುಚಿಯಾಗಿರುತ್ತೆ. ಆಮೇಲೆ ಒಗ್ಗರಣೆನ ಇದಕ್ಕೆ ಸೇರಿಸ್ಬಿಟ್ರೆ ಸಾರು ಕಂಪ್ಲೀಟ್ ಆಗುತ್ತೆ. ಕಡಲೆಕಾಳು ಅಲ್ದಿರ ಈ ಥರ ಬೇರೆ ಕಾಳುಗಳಲ್ಲೂ ಬಸ್ಸಾರು ಪಲ್ಯ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾನು ಕಡಲೆಕಾಳಲ್ಲಿ ಬಸ್ಸಾರು ಮತ್ತು ಪಲ್ಯ ಮಾಡಿ ತೋರಿಸಿದ್ದೀನಿ. ನೋಡಿ, ತುಂಬ ಚೆನ್ನಾಗಿದೆ ಅಲ್ಲ. ನೋಡಿ ಸಾರು, ಅದಾದಮೇಲೆ ಕಡಲೆಕಾಳು ಬಸ್ಸಾರು ಪಲ್ಯ, ಕಡಲೆಕಾಳು ಪಲ್ಯ ಸಾರು ಎರಡೂ ನೀವು ಖಂಡಿತ ಟ್ರೈ ಮಾಡಿ. ನಿಮ್ಮ ಮನೆಯಲ್ಲಿ ಇನ್ಯಾವ ಥರ ಮಾಡ್ತೀರಾ ಬಸ್ಸಾರು ಪಲ್ಯನ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವೀಡಿಯೋಸ್ ಲೈಕ್ ಆಗ್ತಾಯಿದೆ ಅಂತ ಅನ್ನೋದಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ.